ಒಬ್ಬೊಬ್ನೇ ಕುತ್ಕೊಂಡು ಏನೋ ಹುಚ್ಚಿನ ಥರ ಗೊಣಗ್ತಾ ಇದ್ದೆ. ಅದು ಅಮ್ಮನ ಹತ್ರ ಮಾತಾಡ್ತಾ ಇದೆ. ಕಾಣೆ ಇಲ್ದೆ ಅಮ್ಮನ ಹತ್ರ ಹಾಗೆಲ್ಲ ಮಾತಾಡಲ್ವಲ್ಲ ಸಾಹೇಬ್ರು? ಹಾಗೆ ಸುಮ್ಮನೆ ಹಂಗೆ. ಸುಳ್ಳು. ಏನೋ ಮುಚ್ಚಿಡ್ತಿದ್ಯಾ, ಏನು ಅಂತ ನಿಜ ಹೇಳು. ಹೌದೇ, ಮುಚ್ಚಿಡ್ತಾ ಇದ್ದೀನಿ. ಅದು ಸೀಕ್ರೆಟು, ನಂದು ನಮ್ಮ ಅಮ್ಮಂದು. ಸರಿ ಸರಿ, ನಾನು ಇಲ್ಲಿ ಬಂದಿರೋದಕ್ಕೆ ಒಂದು ಕಾರಣ ಇದೆ. ಏನು? ಆನೆ ಮಾಡು. ಏನಕ್ಕೆ? ನಾವ್ ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ನಿನ್ಗೆ ಕೆಲವೊಂದು ರೂಲ್ಸು ಕಂಡೀಷನ್ಸು ಹೇಳಿದ್ದೆ, ಅದಕ್ಕೆಲ್ಲ ನೀನು ಒಪ್ಕೊಂಡಿದ್ದೆ. ಆದ್ರೆ ಪಿಂಕಿ ಪ್ರಾಮಿಸ್ ಏನು ಮಾಡಿರ್ಲಿಲ್ಲ, ಅದಕ್ಕೆ ಅಲ್ಲಿ ಅಷ್ಟೊಂದು ಸಲ್ಗೆ ತಗೊಂಡಿತ್ತಾವು. ಹೇಯ್, ಅದೆಲ್ಲ ಜಡ್ಜಸ್ ಇಂದ ತಪ್ಪಿಸ್ಕೊಳ್ಳೋದಿಕ್ಕೆ. ಇವಾಗ ಬಿಡು ಬಿಡು, ನೀನ್ ಅದನ್ನ ಮತ್ತೆ ಹೇಳಲು ಬೇಡ, ಮಾಡ್ಲು ಬೇಡ. ಇವಾಗ ನೀನ್ ಪ್ರಾಮಿಸ್ ಮಾಡು, ನನ್ ಮೇಲಾನೆ ಮಾಡು ಮಾಡು. ಈ ಶೋ ಅಲ್ಲಿ ಏನೇನ್ ಆಗುತ್ತೋ ಏನೇನ್ ನಡೆಯುತ್ತೋ ಅದೆಲ್ಲ ಇಲ್ಲೇ ಶುರುವಾಗಿ ಇಲ್ಲೇ ಮುಗಿಯುತ್ತೆ. ಆಮೇಲೆ ಅದನ್ನೇ ಇಟ್ಕೊಂಡು ಎಮೋಷನಲ್ ಆಗಿ ಆಡ್ಕೊಂಡು ದೇವದಾಸ್ತರೆಲ್ಲ ಆಡಂಗಿಲ್ಲ. ಬೇರೆ ಏನೋ ಬೇಕು ಅಂದಾಗ ಇದನ್ನೆಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡಬಾರ್ದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಈ 3 ದಿನದಲ್ಲಿ ಈ ಲವ್ವು ಗಿವು ಇದೆಲ್ಲ ನಿಷಿದ್ಧ. ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಂಗಿಲ್ಲ. ಪ್ರಾಮಿಸ್ ಮಾಡು. ಬರೋಕ್ಕೂ ಮುಂಚೆ ಇದಕ್ಕೆಲ್ಲ ಒಪ್ಕೊಂಡಿದ್ದೆ ತಾನೆ? ಇವಾಗ ಏನು ಪ್ರಾಮಿಸ್ ಮಾಡೋಕೆ ನಿನ್ಗೇನು ಕೈ ಕಮಲ ಸಿಕ್ಕಾಕೊಂಡಿದ್ಯಾ? ನಮಗಲ್ಲಿ ನಮ್ಗೆ ಅವೆಲ್ಲ ಪ್ರಾಮಿಸು ಗಿಮಿಸು ಎಲ್ಲ ಆಗ್ಬರಲ್ಲ, ಅಭ್ಯಾಸನೂ ಇಲ್ಲ. ನನ್ನ ಕಂಡೀಷನ್ಸ್ಗೆ ರೂಲ್ಸ್ಗೆಲ್ಲ ಒಪ್ಕೊಂಡಿದ್ದೆ ತಾನೆ? ಅದ್ರ ಮೇಲೆ ಒಂದು ಪ್ರಾಮಿಸ್ ಮಾಡಿಬಿಟ್ರೆ ನಿನ್ ಕೈ ಏನು ಸೌದೋಗಲ್ಲ. ಆನೆ ಮಾಡು, ಬೇಗ ಮಾಡು. ಮಮತಾ ಪ್ಲೀಸ್ ಅಳ್ಬೇಡ. ಈ ಟಾಸ್ಕ್ ಅಲ್ಲಿ ಗೆದ್ದವರು ಕೃಷ್ಣ ಮತ್ತು ರುಕ್ಮಿಣಿ. ಸರ್, ನನ್ನ ಗಂಡ ಕೂಡ ನಂಗೆ ಬಳೆ ಹಾಕಿದ್ದಾರೆ. ಹೌದಮ್ಮ, ನೀನು ಹೇಳಿ ಸರಿನೇ. ರಮೇಶ್ ಅವರು ನಿನಗೆ ಕೈ ಬಲೆ ತೋರಿಸಿದ್ದು ನಿಜ. ಟೈಮ್ ಪ್ರಕಾರ ನೀನೆ ಗೆದ್ದಿದೀಯ. ಆದರೆ ಅವರು ನಿನ್ನ ಹತ್ರ ಬಂದಾಗ ನೀನು ಮುಷ್ಟಿಯನ್ನು ಕಟ್ಟಿದ್ದೆ. ನಮ್ಮ ರೂಲ್ಸ್ ಪ್ರಕಾರ ಕೈ ಮುಷ್ಟಿ ಹಿಡಿಯುವಾಗಿಲ್ಲ, ಅಂದರೆ ಅದು ಸಿಗ್ನಲ್ ಕೊಟ್ಟಾಗಾಯ್ತು. ಕೂಡಲೇ ನೀವು ಡಿಸ್ಕ್ವಾಲಿಫೈಡ್ ಆದ್ರಿ. 2ನೇ ಸ್ಥಾನದಲ್ಲಿದ್ದಂಥ ಕೃಷ್ಣ ಮತ್ತು ರುಕ್ಮಿಣಿ ಮೊದಲ ಸ್ಥಾನಕ್ಕೆ ಹೋದರು. ಈಗ ಅವರೇ ಜಯಶಾಲಿಗಳು. ಸೋಲ್ಬೇಕು ಅಂತ ಹೇಳಿರ್ಲಿಲ್ವಾ? ಬೇರೆ ಯಾವ್ದಾದ್ರು ಕೈ ಹಿಡ್ಕೊಳ್ಳೋದು ತಾನೆ? ಸಾರಿ, ಗೊತ್ತಾಗಿಲ್ಲ. ಹಿಡ್ಕೋಬೇಕಾಗಿತ್ತು. ಮತ್ ನನ್ ಕೈಗೆ ಯಾಕೋ ಬಳೆ ಹಾಕ್ದೆ? ಬೇಕುಪ್ಪ, ಗೊತ್ತಾಗಿಲ್ಲ, ಮಿಸ್ ಆಗೋಯ್ತು. ನನ್ನ ಬೇರೆ ಯಾರೋ ಅನ್ಕೊಂಡ? ಇಲ್ಲ, ಅದು ನಿನ್ನ ಕೈ ಅಂತಾನೆ ಗೊತ್ತಿತ್ತು. ಮತ್ತೆ ನಿನ್ಗೇನು ಬಂದಿರೋದು ದೊಡ್ಡ ರೋಗ? ನನ್ ಕೈ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೇಕು ತಾನೆ? ಸರ್ ಹೇಳಿ ಸರ್. ಒಂದೇ ಒಂದು ನಿಮಿಷ ಇರ್ತೀನಿ. ಒಂದು ಫೋನ್ ಮಾಡಬೇಕಾಗಿತ್ತು. ಸರಿ, ಮಾತಾಡಿ ಸರ್. ಒಂದೇ ನಿಮಿಷ. ಹಲೋ. ಹಾಯ್ ವಿನಿ. ಏ ಲೂಸು, ಎಲ್ಲೋದೆ ನೀನು? ನಿನ್ ಫೋನಿಗೆ ಎಷ್ಟು ಟ್ರೈ ಮಾಡ್ತೀನಿ ಗೊತ್ತಾ? ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಯಾರ ನಂಬರ್ ಇದು? ಎಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ಒಂದು ಅರ್ಜೆಂಟ್ ಕೆಲಸ ಆಯ್ತು ಕಣ, ಅದಕ್ಕೆ ಹೊರಗೆ ಬಂದಿದ್ದೆ. ಸ್ವಲ್ಪ ಈ ಒಳ್ಳೆ ಗಾಳಿ ಕುಡಿಯೋಣ ಅಂತ ಬೆಂಗಳೂರಿಂದ ಹೊರಗೆ ಬಂದಿದ್ದೀನಿ. ಮಗ 2 ದಿನಪ್ಪ, ಬೇಗ ಬಂದ್ಬಿಡ್ತೀನಿ. ಡೋಂಟ್ ವರಿ. ಸದ್ಯ
ಈಗಲಾದ್ರೂ ಕಾಲ್ ಮಾಡ್ದಿಲ್ಲ ಪುಣ್ಯಾತ್ಮ. ಏನು ನನಗೆ ಕಾಲ್ ಟ್ರೈ ಮಾಡ್ತಾ ಇದ್ದಿದ್ದು ಏನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ವಿಚಾರಿಸಕ? ಏ ಥೂ ಬಿಡ್ತೋನ. ಗುಡ್ ನ್ಯೂಸು ಮಗ, ಗುಡ್ ನ್ಯೂಸು. ಅಪ್ಪ ಒಪ್ಕೊಂಬಿಟ್ರು ಕಣೋ. ಯಾವುದಕ್ಕೋ? ನೀನು ನಮ್ಮ ಜ್ಯುವೆಲ್ರಿ ಶಾಪಿಗೆ ಬರ್ಬೇಕಂತೆ, ಬಿಸ್ನೆಸ್ ಕಲಿಬೇಕಂತೆ, ನೀನು ನನ್ನ ಜೊತೆ ಕೆಲಸ ಮಾಡಬೇಕಂತೆ. ಏನ? ಏ ಕಲ್ಯಾಣಿ ಅಪ್ಪನ ಜೊತೆ ಮಾತಾಡಿದ್ರು ಕಣೋ, ಅಪ್ಪನು ಕನ್ವಿನ್ಸ್ ಆಗಿದ್ದಾರೆ. ಈಗ ನೀನ್ ಬಂದ ತಕ್ಷಣ ನಾವು ಇಬ್ರು ಒಟ್ಟಿಗೆ ಕೆಲ್ಸಕ್ಕೆ ಹೋಗ್ಬೇಕು. ಸೂಪರ್ ಅಲ್ವಾ? ಅದಕ್ಕೆ ಹೋಗಿ ಡಾನ್ ಹತ್ರ ಮಾತಾಡಿದ್ರ? ಅದು ನನ್ನ ಬಗ್ಗೆ? ಹ್ಞೂ ಕಣೋ, ಎಲ್ಲ ಸೆಟ್ ಆಗಿದೆ. ಇನ್ ಸೆಟ್ಲ್ ಆಗೋದು ಬಾಕಿ ಅಷ್ಟೇ. ನೀನ್ ಬೇಗ ವಾಪಸ್ ಬಾ ಅಷ್ಟೇ. ಇಲ್ಲೆಲ್ಲ ಕೆಲಸನ ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗಲ್ಲ ಕಣ. 1-2 ದಿನಮ್ಮ, ಆಮೇಲೆ ನಾನೇ ಬಂದ್ಬಿಡ್ತೀನಿ. ಆಮೇಲೆ ಜೋಡಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆಮೇಲೆ ನಾನು ಫೋನ್ ಮಾಡಿದ ಮ್ಯಾಟ್ರು, ಹ್ಞೂ ಹೇಳೋ. ಅದಕ್ಕೆ ನೀನು ದಬಾಕೊಂಡು ಬಿದ್ದೋಗಿದೆಯಲ್ಲಮ್ಮ. ದಬಾಕೊಂಡಿದ್ಯಾನ? ಹಂಗಂದ್ರೆ? ಅಂದ್ರೆ ಅದಕ್ಕೆ ಮೇಲೆ ನಿನಗೆ ಕುಚ್ ಕುಚ್ ದಿಲ್ ತೋ ಪಾಗಲ್ ಹೇ ಆಯ್ತಲ್ಲ. ಏಯ್ ಲವ್ವಾ, ಅದಕ್ಕಂಗೆ ಕರೀತಾರ? ಅದಕ್ಕೆ ಅಂದ್ರೆ ಏನು ನಂಗೆ ಅರ್ಥ ಆಗ್ತಿಲ್ಲ. ಕರೆಕ್ಟಾಗಿ ಹೇಳು. ವಿನಿ, ನಿನಗೆ ಹಂಗೆಲ್ಲ ಆದಾಗ ಹೆಂಗಾಯ್ತು? ಹಂಗೆಲ್ಲ ಅಂದ್ರೆ ಲೋ ಏನು ಹೇಳ್ತಿದ್ಯಾ ನೀನು? ಯಾಕೆ ಇವಾಗ ಅದೆಲ್ಲ ಕೇಳ್ತಿದ್ಯಾ? ಏನಿಲ್ಲ ಕಣ, ಸುಮ್ಮನೆ ಕೇಳ್ದೆ. ಕ್ಯೂರಿಯಾಸಿಟಿ ಇನ್ ಬೆಂಗಳೂರು ಸಿಟಿ. ಪ್ರೀತಿ ಬಗ್ಗೆ ಒತ್ತಿ ಒತ್ತಿ ಕೇಳ್ತಿದ್ಯಾ ಅಂದ್ರೆ ಏನೋ ಇದ್ರ ಅರ್ಥ? ಹಾ